ಅದೇ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅಪ್ಪಾಜಿ ಮಾತಾಡಿದ್ದಾರೆ. ಸಾಹೇಬ್ರು ನಿದ್ರು ಅವತ್ತು ಪರಿಹಾರ ಕೊಡಬೇಕು ಅವ್ರ ಮನೆಯವರಿಗೆ. ಅವರ ಅಕ್ಕ ಇದ್ದಾರೆ ಒಬ್ಬರು, ಮತ್ತು ಶಿವಣ್ಣ ಅವರ ತಾಯಿ ಇದ್ದಾರೆ. ಅವ್ರಿಗೆ ಸೂಕ್ತ ಪರಿಹಾರ ಅವ್ರ ಕಡೆಯಿಂದ ಕೊಡಿಸ್ಬೇಕು ಅಂತ ಮಾತಾಡಿದ್ದಾರೆ. ಅವ್ರು ಕೇಳಿದ್ದಾರೆ, ಇದು ಒಂದು ಸ್ವಲ್ಪ ಇರೋ ಮನೆಯನ್ನ ಬೇಕು ಅಂತ ಶಿವಣ್ಣವ್ರು ಹೇಳಿದ್ರಂತೆ. ಅದನ್ನು ನನಗೆ ಅವ್ರ ಕೊನೆ ಆಸೆ ಅಂತೆ, ಅದನ್ನು ಕೊಡಿಸಿ ಅಂತ ಹೇಳಿದ್ರು. ಅದನ್ನು ಹೇಳ್ತಾರೆ. ಆಯ್ತು, ಈಗ ಅದೇ ಸಾಹೇಬ್ರು ಖಾತರಿ ಮಾಡಿಸಿ ಅಂತ ಹೇಳ್ತಾರೆ ಸಾಹೇಬ್ರು. ಸರ್, ಇದೇನಾಗಿದೆ ಅಂದ್ರೆ ಈಗ ಮೂಲ ಮತ್ತನೇ ಬೆಳೀತಿದ್ದು ಸಹ 4 ರೂಪಾಯಿ ನುಡಿದು 20 ರೂಪಾಯಿ ನುಡಿಗಾಗಿದ್ದೀನಿ. ಸುಮಾರು ನಮ್ಮ ಚಿಕ್ಕಂದಿದ್ದು ನಮ್ಮ ಅಕ್ಕನೇ ಇಡೀ ಕಾಳು ಕಡ್ಡಿ ಹಾಕಿ ಬೆಳೀತಿತ್ತು ಸರ್. ನಾನು ಚಿಕ್ಕಂದ್ರಿಗೂ ನಾನು ಹೊಸಕಟ್ಟೆ ಇದು ಒಂದು 2 ತುಂಡಿರು ಸರ್. ಇದು ಅವರು ಒಂದು 50 ಹುಡುಗನಿಗೂ ಮನೆಯವ್ರಿಗೂ ಹೆಂಗೆ ಸಂಬಂಧ ಬೆಳೆ ಸರ್. ಇದು ಟ್ಯಾಕ್ಸ್ ಇತ್ತು, ಅವ್ರ ಹತ್ರ ಗಾಡಿ ಇತ್ತು, ಅವ್ರ ಹತ್ರ ಗಾಡಿ ಇತ್ತು. ಬಾಡಿಗೆ ಕೊಡ್ತಿದ್ರು ಇವರು. ಬಾಡಿಗೆ ಹೋಗ್ತಿದ್ರು ಅವರು ಇವರು. ಮತ್ತೆ ಸರ್, ಆ ಹುಡುಗ ಇವನು ಇಬ್ಬರು ಟ್ಯಾಕ್ಸಿ ಡ್ರೈವರ್ಗಳು, ಓನರು ಡ್ರೈವರು ಎರಡೂ. ಎಲ್ಲೇ ಹೋದ್ರು ಕೂಡ ಇವರು ಅವರಿಬ್ಬರು ಜೊತೆ ಮಾತಾಡ್ಕೊಂಡು ಬಾಡಿಗೆಗೆ ಹೋಗ್ತಿದ್ರು, ಏನೇನೋ ಎಲ್ಲ ಜೊತೆ ಮಾಡ್ತಿದ್ರಲ್ಲ. ಆ ಸಲಿಗೆಯಿಂದ ನಾ ಜೊತೆಲಿದ್ದ ದುಡ್ಡು 1 ಕೋಟಿ ಲ್ಯಾಂಡ್ ಸಮಸ್ಯೆ ಒಂದಕ್ಕೆ ಮಾಡ್ಕೊಟ್ರಿ ಸರ್. ಎಲ್ರಿಗೂ ಊರ್ಗೊಂದಾಗೈತಿ. ನಮ್ದೊಂದು ಹಂಗೆ ಹಾಳು ಬಿದ್ದೋಗಿ ಎಲ್ಲ ಪೈಕಿ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಗೆ ಇಲ್ವೇ ಇಲ್ಲ ಸರ್. ಎಲ್ಲ ನಿಮ್ಮ ಜೊತೆಲಿ ಬೆನ್ನೆಲುಬಾಗಿ ಇರ್ತಾರೆ. ಮಾಡ್ಕೊಟ್ರಿ ಸರ್. ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅಪ್ಪಾಜಿ ಮಾತಾಡಿದ್ದಾರೆ. ಸಾಹೇಬ್ರು ನಿದ್ರು ಅವತ್ತು ಪರಿಹಾರ ಕೊಡಬೇಕು ಅವ್ರ ಮನೆಯವರಿಗೆ. ಅವರ ಅಕ್ಕ ಇದ್ದಾರೆ ಒಬ್ಬರು, ಮತ್ತು ಶಿವಣ್ಣ ಅವರ ತಾಯಿ ಇದ್ದಾರೆ. ಅವ್ರಿಗೆ ಸೂಕ್ತ ಪರಿಹಾರ ಅವ್ರ ಕಡೆಯಿಂದ ಕೊಡಿಸ್ಬೇಕು ಅಂತ ಮಾತಾಡಿದ್ದಾರೆ. ಅವ್ರು ಕೇಳಿದ್ದಾರೆ, ಇದು ಒಂದು ಸ್ವಲ್ಪ ಇರೋ ಮನೆಯನ್ನ ಬೇಕು ಅಂತ ಶಿವಣ್ಣವ್ರು ಹೇಳಿದ್ರಂತೆ. ಅದನ್ನು ನನಗೆ ಅವ್ರ ಕೊನೆ ಆಸೆ ಅಂತೆ, ಅದನ್ನು ಕೊಡಿಸಿ ಅಂತ ಹೇಳಿದ್ರು. ಅದನ್ನು ಹೇಳ್ತಾರೆ. ಆಯ್ತು, ಈಗ ಅದೇ ಸಾಹೇಬ್ರು ಖಾತರಿ ಮಾಡಿಸಿ ಅಂತ ಹೇಳ್ತಾರೆ ಸಾಹೇಬ್ರು. ಸರ್, ಇದೇನಾಗಿದೆ ಅಂದ್ರೆ ಈಗ ಮೂಲ ಮತ್ತನೇ ಬೆಳೀತಿದ್ದು ಸಹ 4 ರೂಪಾಯಿ ನುಡಿದು 20 ರೂಪಾಯಿ ನುಡಿಗಾಗಿದ್ದೀನಿ. ಸುಮಾರು ನಮ್ಮ ಚಿಕ್ಕಂದಿದ್ದು ನಮ್ಮ ಅಕ್ಕನೇ ಇಡೀ ಕಾಳು ಕಡ್ಡಿ ಹಾಕಿ ಬೆಳೀತಿತ್ತು ಸರ್. ನಾನು ಚಿಕ್ಕಂದ್ರಿಗೂ ನಾನು ಹೊಸಕಟ್ಟೆ ಮನೇಲಿ